ಹುಡುಗಿಯರಿಗೆ ಯಾವ ಸಮಯದಲ್ಲಿ ಸೆಕ್ಸ್ ಮೋಡ್ ಜಾಸ್ತಿ ಇರುತ್ತೆ? ಸೆಕ್ಸ್ ಅಥವಾ ಲೈಂಗಿಕ ಅಭಿರುಚಿ ಪ್ರತಿ ವ್ಯಕ್ತಿಯಲ್ಲೂ ವಿಭಿನ್ನವಾಗಿದೆ. ಆದರೆ ಕೆಲವು ಸಾಮಾನ್ಯ ಬೆಳವಣಿಗೆಗಳು ಹಾಗೂ ವೈಜ್ಞಾನಿಕ ಅಧ್ಯಯನಗಳು ಹೆಣ್ಣುಮಕ್ಕಳ ಲೈಂಗಿಕ ಅಭಿಲಾಷೆಯನ್ನು ಯಾವ ಸಮಯದಲ್ಲಿ ಹೆಚ್ಚಿಸುತ್ತದೆ ಎಂಬುದರ ಕುರಿತು ಕೆಲವೊಂದು ಮಾಹಿತಿಯನ್ನು ನೀಡುತ್ತವೆ. 1. ಮಾಸಿಕ ಚಕ್ರ ಮೆನ್ಸ್ಟ್ರುಯಲ್ ಸೈಕಲ್. ಹೆಣ್ಣುಮಕ್ಕಳಲ್ಲಿ ಲೈಂಗಿಕ ಅಭಿಲಾಷೆಯು ಅವರ ಮಾಸಿಕ ಚಕ್ರದ ವಿವಿಧ ಹಂತಗಳಲ್ಲಿ ಬದಲಾಯಿಸಬಹುದು. ಕೆಲವು ಅಧ್ಯಯನಗಳು ಮುಂದುವರಿಸುತ್ತವೆ. ಓವ್ಯುಲೇಷನ್ ಹಂತ ಹಂದರ ಹಂತದ ಸಮಯದಲ್ಲಿ ಸೆಕ್ಸ್ ಮೋಡ್ ಹೆಚ್ಚು ಇರುತ್ತದೆ. ಇದು ಹಂದರದ ಸಮಯದಲ್ಲಿ ಎಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟೆರೋನ್ ಹಾರ್ಮೋನ್ಗಳ ಪ್ರಮಾಣವು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಹೆಣ್ಣುಮಕ್ಕಳು ಹೆಚ್ಚು ಆಕರ್ಷಕತೆಯನ್ನು ಅನುಭವಿಸುತ್ತಾರೆ ಮತ್ತು ಸಹಜವಾಗಿ ಅವರ ಲೈಂಗಿಕ ಅಭಿಲಾಷೆ ಹೆಚ್ಚುತ್ತದೆ. ಮಾಸಿಕ ಧರ್ಮ ಮೆನ್ಸ್ಟ್ರುಯೇಷನ್. ಕೆಲವು ಹೆಣ್ಣುಮಕ್ಕಳಿಗೆ ಮಾಸಿಕ ಧರ್ಮದ ಸಮಯದಲ್ಲೂ ಲೈಂಗಿಕ ಅಭಿಲಾಷೆ ಹೆಚ್ಚಾಗಬಹುದು. ಇದು ಹಾರ್ಮೋನ್ಗಳ ಉತ್ಕರ್ಷದ ಜೊತೆಗೆ ದೈಹಿಕ ಉದ್ದೀಪನಗಳು ಸಹ ಕಾರಣವಾಗಬಹುದು. 2. ಮನೋದೈಹಿಕ ಸಂಗತಿಗಳು ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್. ಹೆಚ್ಚಿನ ಆತ್ಮವಿಶ್ವಾಸ ಇರುವ ಮಹಿಳೆಯರಲ್ಲಿ ಲೈಂಗಿಕ ಅಭಿಲಾಷೆ ಹೆಚ್ಚಾಗಿರುತ್ತದೆ. ಇದು ಅವರ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವ ಮತ್ತು ತಮ್ಮ ಲೈಂಗಿಕತೆ ಬಗ್ಗೆ ಭಾವಿಸುವ ವಿಧಾನದಿಂದ ಸೃಷ್ಟಿಯಾಗುತ್ತದೆ. ತಣಿವು ಫೈಟೇಗ್. ಕೆಲಸದ ಒತ್ತಡ, ತಣಿವು ಮತ್ತು ಒತ್ತಡವು ಲೈಂಗಿಕ ಅಭಿಲಾಷೆಯನ್ನು ಕಡಿಮೆ ಮಾಡಬಹುದು. ಆದರೆ ವಿಶ್ರಾಂತಿ ಪಡೆದ ನಂತರ ಅಥವಾ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಸಂದರ್ಭದಲ್ಲಿ ಲೈಂಗಿಕ ಅಭಿಲಾಷೆ ಹೆಚ್ಚಾಗಬಹುದು. 3. ಸಮಯಕ್ಕೆ ಸಂಬಂಧಿಸಿದ ಕಾರಣಗಳು ಟೈಮ್ ರಿಲೇಟೆಡ್ ಫ್ಯಾಕ್ಟರ್ಸ್. ಪ್ರತ್ಯೇಕವಾದ ಸಮಯ ಅಲೋನ್ ಟೈಮ್. ಹೆಣ್ಣುಮಕ್ಕಳಿಗೆ ಸ್ವಂತವಾಗಿರುವ ಯಾವುದೇ ಕೌಟುಂಬಿಕ ಜವಾಬ್ದಾರಿಗಳಿಲ್ಲದ ಸಮಯದಲ್ಲಿ ಲೈಂಗಿಕ ಅಭಿಲಾಷೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಸಂಬಂಧಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಮತ್ತು ಈ ಸಂದರ್ಭಗಳಲ್ಲಿ ಲೈಂಗಿಕ ಅಭಿಲಾಷೆ ಹೆಚ್ಚಾಗಬಹುದು. ಸಂಬಂಧಗಳ ತೀವ್ರತೆ ರಿಲೇಶನ್ಶಿಪ್ ಇಂಟಿಮೆಸಿ. ಸಂಗಾತಿಯ ಜೊತೆ ಇರುವ ಆತ್ಮೀಯತೆಯ ಸಮಯದಲ್ಲಿ, ವಿಶೇಷವಾಗಿ ಭಾವಪೂರ್ಣ ಸಂಪರ್ಕ ಅಥವಾ ಸಂವಹನದ ನಂತರ ಲೈಂಗಿಕ ಅಭಿಲಾಷೆ ಹೆಚ್ಚಾಗಬಹುದು. 4. ಶಾರೀರಿಕ ಆರೋಗ್ಯ ಫಿಸಿಕಲ್ ಹೆಲ್ತ್. ಹೆಣ್ಣುಮಕ್ಕಳ ದೈಹಿಕ ಆರೋಗ್ಯವು ಕೂಡ ಲೈಂಗಿಕಾಭಿಲಾಷೆಯ ಮೇಲೆ ಪ್ರಭಾವ ಬೀರುತ್ತದೆ. ದೈಹಿಕವಾಗಿ ಸಕ್ರಿಯತೆ, ಸಮತೋಲನ ಆಹಾರ ಮತ್ತು ಸಾಕಷ್ಟು ನಿದ್ರೆ ಇವರಲ್ಲದೆ ಆನಂದದ ಅನುಭವವನ್ನು ಹೊಂದಲು ಸಹಾಯ ಮಾಡುತ್ತವೆ. 5. ವಯಸ್ಸು ಏಜ್. ಹೆಣ್ಣುಮಕ್ಕಳ ವಯಸ್ಸು ಕೂಡ ಲೈಂಗಿಕಾಭಿಲಾಷೆಯ ಮೇಲೆ ಪ್ರಭಾವ ಬೀರುತ್ತದೆ. 3040 ವರ್ಷದ ವಯಸ್ಸಿನ ನಡುವೆ ಹೆಣ್ಣುಮಕ್ಕಳ ಲೈಂಗಿಕ ಅಭಿಲಾಷೆ ಹೆಚ್ಚಾಗುತ್ತದೆ. ಈ ವಯಸ್ಸಿನಲ್ಲಿ ಅವರು ತಮ್ಮ ಲೈಂಗಿಕತೆಯನ್ನು ಹೆಚ್ಚು ಒಪ್ಪಿಕೊಳ್ಳುತ್ತಾರೆ ಮತ್ತು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. 6. ಹಾರ್ಮೋನ್ಸ್. ಹಾರ್ಮೋನ್ಸ್ಗಳು ಲೈಂಗಿಕಾಭಿಲಾಷೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಜೈವಿಕವಾಗಿಯಾದರೂ ಎಸ್ಟ್ರೋಜೆನ್, ಪ್ರೊಜೆಸ್ಟೆರೋನ್ ಮತ್ತು ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ಗಳ ಮಟ್ಟಗಳು ಬದಲಾದಾಗ ಲೈಂಗಿಕಾಭಿಲಾಷೆಯು ಹೆಚ್ಚಾಗಬಹುದು. ಕೊನೆಗೆ, ಹೆಣ್ಣುಮಕ್ಕಳ ಲೈಂಗಿಕ ಅಭಿಲಾಷೆ ಅನೇಕ ಸಂಗತಿಗಳಿಂದ ಪ್ರಭಾವಿತವಾಗುತ್ತದೆ. ಶಾರೀರಿಕ, ಮಾನಸಿಕ ಮತ್ತು ಸಮಾಜದ ಪ್ರಭಾವಗಳಿಂದ ಈ ಅಭಿಲಾಷೆ ಬದಲಾಗಬಹುದು. ಸಾಮಾನ್ಯವಾಗಿ ತಮ್ಮ ದೇಹದ ಹಾಗೂ ಮನಸ್ಸಿನ ಸಮತೋಲನದಲ್ಲಿ ಇರುತ್ತಾರೆ, ಅವರ ಲೈಂಗಿಕಾಭಿಲಾಷೆ ಹೆಚ್ಚು ಜಾಗೃತವಾಗಿರುತ್ತದೆ. ಆದ್ದರಿಂದ ಹೆಣ್ಣುಮಕ್ಕಳ ಲೈಂಗಿಕ ಅಭಿಲಾಷೆಯ ಸಮಯವು ಬಹಳ ವೈಯಕ್ತಿಕವಾಗಿದ್ದು, ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಅವುಗಳ ಜೀವನಶೈಲಿ ಅವಲಂಬಿತವಾಗಿರುತ್ತದೆ.